ಹಾಯ್ ಎವ್ರಿವನ್. ಈಗ ಫೈಂಡ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಾವು 24ಅನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ ನಮಗೆ 24 ಏನು ಸಿಗುತ್ತೆ, 2 × 2 × 2 × 3. ಅದನ್ನು ಫ್ಯಾಕ್ಟರೈಸೇಷನ್ ಹೇಗೆ ಮಾಡೋದಂದರೆ, ಫಸ್ಟ್ ಪ್ರೈಮ್ ನಂಬರ್ಸ್ 2, 3 ಏನು ಇರ್ತಾವಲ್ಲ ಅವುಗಳಿಂದ ನಾವು ಡಿವೈಡ್ ಮಾಡ್ಕೊತ ಹೋಗಬೇಕು. ಸೊ ಇಲ್ಲಿ 24 / 2 ಅಂದಾಗ 2 12 ಬರುತ್ತೆ. ಸೊ 2 12 24, ನೆಕ್ಸ್ಟ್ 2 6, ನೆಕ್ಸ್ಟ್ 2 3, ನೆಕ್ಸ್ಟ್ 3 1. ಸೊ ಇಲ್ಲಿ 24ಅನ್ನು ಯಾವ ರೀತಿ ಬರೀಬೋದು, 2 × 2 × 2 × 3 ಅಂತ ಬರಿಬೋದು. ಇದೇನಾಗುತ್ತೆ, 2³ × 3⁴ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಹೇಗೆ ಕಂಡುಹಿಡಿಯೋದು ಅಂತ ನಾವು ಈಗಾಗಲೇ ನೋಡಿದ್ವಿ. ಸೊ ಇಲ್ಲಿ 2ದ ಕ್ಯೂಬ್ ಇದೆ. ಸೊ ಇಲ್ಲಿ 3 ಇದೆ, 3 + 1 ಮಾಡಬೇಕು. ನೆಕ್ಸ್ಟ್ 3⁴ ಇದೆ, 1 + 1 ಮಾಡಬೇಕು. 3 + 1 ಏನಾಗುತ್ತೆ, 4 × 1 + 1 2 ಆಯಿತು, 4 2 8 ಬಂತು ಆನ್ಸರ್. ಅಂದರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಎಷ್ಟು, 8. ಅಂದರೆ 24ಅನ್ನು ಕಂಪ್ಲೀಟಾಗಿ ಭಾಗಿಸುವಂತಹ ಒಟ್ಟು ನಂಬರ್ಗಳ ಸಂಖ್ಯೆ ಎಷ್ಟು, 8. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸನ್ನು ಯಾವ ರೀತಿ ಫೈಂಡ್ ಮಾಡೋದಂದರೆ, ನಮಗೆ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಬೇಕಂದರೆ ನಾವು ನಂಬರ್ ಆಫ್ ಫ್ಯಾಕ್ಟರ್ಸನ್ನು ಫಸ್ಟು ಕಂಡಿಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋರಿ. ನೆಕ್ಸ್ಟ್ ಪವರಲ್ಲಿ ಏನು ಬರಬೇಕಂದ್ರೆ, ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಬಂದಿದೆ, 8 ಬಂದಿದೆ. ಸೊ 8ಅನ್ನು ಬರೀಬೇಕು. /2 ಮಾಡಬೇಕಂದ್ರೆ ಅದರ ಹಾಫನ್ನು ಇಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ 24 ಪವರ್ 8/2 ಅಂತ ಮಾಡಿದಾಗ ಇಲ್ಲಿ 4 ಬರುತ್ತೆ. 24 ಪವರ್ 4 ಆಯಿತು. ನೆಕ್ಸ್ಟ್ ನಾವು 24 ಪವರ್ 4ಅನ್ನು ನಾವು 24 ಸ್ಕ್ವೇರ್ × 24 ಸ್ಕ್ವೇರ್ ಅಂತ ಬರ್ಕೋಬೋದು. ನೆಕ್ಸ್ಟ್ 24 ಸ್ಕ್ವೇರ್ ಏನಾಗುತ್ತೆ, 576 ಆಗುತ್ತೆ. ನೆಕ್ಸ್ಟ್ 24 ಸ್ಕ್ವೇರ್ 576. ನೆಕ್ಸ್ಟ್ 576 × 576 ನಾವು 576 ಹೋಲ್ ದ ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಇಲ್ಲಿ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಎಷ್ಟು ಬಂತು, 576 ಹೋಲ್ ದ ಸ್ಕ್ವೇರ್. ಅಂದ್ರೆ ಆ 24ಅನ್ನು ಭಾಗಿಸುವಂತಹ ಒಟ್ಟು ನಂಬರ್ಗಳ ಸಂಖ್ಯೆ ಎಷ್ಟು, 8. ಮತ್ತು ಆ ಎಲ್ಲ ನಂಬರ್ಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಥವಾ ಇಂಟು ಮಾಡಿದಾಗ ಅದಕ್ಕೆ ನಾವೇನಂತೀವಿ, ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಎಷ್ಟು ಬಂತು, 576 ಹೋಲ್ ದ ಸ್ಕ್ವೇರ್.